ಗೆದ್ದಿರೋ ಖುಷಿ ಕಾಣ್ತಾ ಇದೆ. ಸೊ ಏನ್ ಅನ್ಸ್ತದೆ ಈ ಮೂಮೆಂಟ್? ಖುಷಿ ಇದೆ. ನಾವು ಅಂದ್ಕೊಂಡಿದ್ದ ಕತೆ ರೀಚ್ ಆಗಿದೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. 2ನೇ ವಾರ ಮುಗಿದು 3ನೇ ವಾರ ಕಾಲಿಡ್ತಾ ಇದೆ. ಭಾಳ ಖುಷಿ ಇದೆ. ನಾವು ಅಂದ್ಕೊಂಡು ಕಾನ್ಸೆಪ್ಟು ಹೆಂಗೆ ಅರ್ಥ ಆಗುತ್ತೆ, ಹೆಂಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ನೋಡಿ ಹೊಸ ಪ್ರಯತ್ನಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಎಲ್ಲ ಜನತೆಗೆ ಥ್ಯಾಂಕ್ ಯು. ಇನ್ನೂ ಯಾರು ನೋಡಿಲ್ಲ ಅವರು ದಯವಿಟ್ಟು ಹೋಗಿ, ಥಿಯೇಟ್ರಲ್ಲಿ ಇನ್ನೂ ಸಿನಿಮಾ ಇದೆ ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹದಿಂದನೇ ನಾವು ಮುಂದೆ ಮಾಡುವಂಥ ಎಕ್ಸ್ಪರಿಮೆಂಟ್ಗಳಿಗೆ ಒಂದು ಶಕ್ತಿ ತುಂಬ್ದಂಗೆ ಆಗುತ್ತೆ. ಮೇಡಮ್, ನಿಮಗೆ ನಿಮ್ಮ ಕ್ಯಾರೆಕ್ಟ್ರು ತುಂಬ ಜನ ಇಷ್ಟಪಟ್ಟರು. ಸೊ ಯಾರು ಬೆಸ್ಟ್ ಕಾಂಪ್ಲಿಮೆಂಟ್, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾರ್ಮಲ್ ಆಡಿಯನ್ಸ್ ಆಗಿರ್ಬೋದು, ಏನಂದಿದ್ದು ನಿಮ್ಗೆ ತುಂಬಾ ಇಷ್ಟ ಆಯ್ತು? ಅವ್ರು ಏನು ಹೇಳಿದ್ದು ನಿಮ್ಗೆ ತುಂಬಾ ಬೆಸ್ಟ್ ಇಷ್ಟ? ಕಾಂಪ್ಲಿಮೆಂಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಬ್ರು ಕೊಟ್ಟಿದ್ದು, ಯಾರು ಅಂತ ನೆನಪಿಲ್ಲ. ಅವರು ಮುಂಚೆ ನನಗೆ ಬೈದಿದ್ರು, ನೀವೇನ್ರಿ ಒಳ್ಳೆ ಸಿನಿಮಾ ಮಾಡಲ್ಲ, ಇದು ಅದು, ನೀವು ಸುಮ್ಮನೆ ಬೇಸ್ಟ್ ಆಕ್ಟ್ರೆಸ್ ಏನೇನೋ ಹೇಳಿದ್ರು. ಆಮೇಲಿಂದ ಕಾಲಪತ್ರ ನೋಡಿದ್ರು ಅನ್ಸುತ್ತೆ, ಮತ್ತೆ ಮೆಸೇಜ್ ಮಾಡಿದ್ರು, ನಿಮ್ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ. ಸೊ ನನಗೆ ಅದು ಒಂದು ಮೆಮರಿ ಆಗಿ ಉಳ್ಕೊಳ್ಳುತ್ತೆ. ಅಂದ್ರೆ ನಾವೊಬ್ರ ಒಪಿನಿಯನ್ ನ ಚೇಂಜ್ ಮಾಡಿದೆ ಈ ಸಿನಿಮಾದ ಮೂಲಕ ಅಂತ. ಸರ್, ಇತ್ತೀಚಿನ ಸಿನಿಮಾಗಳಲ್ಲಿ ಅದೇ ವೈಲೆನ್ಸ್, ರಕ್ತ, ಈ ಕಡೆ ಆ ಥರದ್ದು ಸಿನಿಮಾಗಳು ತುಂಬಾ ಬರ್ತಾ ಇದೆ. ಸೊ ಇಲ್ಲಿ ಅದನ್ನೆಲ್ಲ ಬಿಟ್ಟು ಒಳ್ಳೆ ವಿಷಯ ಹೇಳಬೇಕು ಅಂತ, ಅಂದ್ರೆ ಒಳ್ಳೇದು ಹೇಳಿದ್ರೆ ಗೆಲ್ಲುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಆದ್ರೂ ಒಳ್ಳೇದನ್ನ ಹೇಳಬೇಕು ಅಂತ ಧೈರ್ಯ ಬೇಕು. ಅದು ಮಾಡಿದ್ರೆ ಅದಕ್ಕೆ ಸಿಕ್ಕಂತ ರೆಸ್ಪಾನ್ಸ್. ಅದೇ ನಾನು ಹೇಳಿದ್ನಲ್ಲ, ಈ ಕಾನ್ಸೆಪ್ಟ್ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದೇ ನನಗೆ ಮೊದಲನೇದಾಗಿ ಇಡೀ ತಂಡಕ್ಕೆ ಒಂದು ಭಯ ಇತ್ತು. ಶುಕ್ರವಾರ ಆದಾಗ್ಲೂ ಭಯ ಇತ್ತು. ಶನಿವಾರ ಯಾವಾಗ ರಿವ್ಯೂ ಬಂತು ಅದನ್ನ ನೋಡಿ ಆಡಿಯನ್ಸ್ ಬರಕ್ಕೆ ಶುರು ಮಾಡ್ತಾರಲ್ಲ, ಅದು ಭಾಳ ಖುಷಿಯಾಗಕ್ಕೆ ಶುರುವಾಯಿತು. ಈ ಥರ ಕ್ಯಾಟಗರಿ ಸಿನಿಮಾ ಅಂತಲ್ಲ, ಸಿನಿಮಾ ಚೆನ್ನಾಗಿದ್ರೆ ಯಾವ ಥರ ಸಿನಿಮಾ ಆದ್ರೂ ನೋಡ್ತಾರೆ ಅನ್ನೋದಕ್ಕೆ ನಮ್ದೊಂದು ಸಣ್ಣ ಎಕ್ಸಾಂಪಲ್ ಈ ಸಿನಿಮಾ. ರಿಯಲ್ ಆಗಿ ನಡೆದ್ರೆ ಮೂರ್ತಿಗಾಗಿದ್ದು ನಿಮ್ಗಾಗಿದ್ರೆ ಹೆಂಗಿರುತ್ತೆ? ಆ್ಯಕ್ಚುಲಿ ನಂದು ಈ ಕತೆ ನಾನು ಇದು ಮಾಡಿದ್ನಲ್ಲ, ಅವಾಗಿಂದ ಈ ಸಿನಿಮಾ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಮಾಡಿದ ಸಿನಿಮಾ ಅಲ್ಲ. ಅವಾಗ ಸತ್ಯ ಯಾವಾಗಲೂ ಹೇಳ್ತಾ ಇದ್ದೆ, ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಮೂರ್ತಿ ಕನೆಕ್ಷನ್ ಆಯ್ತಲ್ಲ, ಹಂಗೆ ನಿನ್ನ ಪರ್ಸ್ನಲ್ ಲೈಫ್ಗೆ ಈ ಕತೆ ಕನೆಕ್ಟ್ ಆಗ್ಬಿಟ್ಟೈತೆ, ನೀನು ಅದಕ್ಕೆ ಬಿಡದೆ ಅದನ್ನ ಮಾಡ್ತೀನಿ ಅಂತ ಹೇಳಿ ಇದ್ರಿಂದ ಬಿದ್ದು ಮಾಡಿದ್ದು ಅಂತ ರೇಗಿಸ್ತಾ ಇದ್ರು. ಅದು ಒಂಥರ ಕತೆನೇ ಈಗ ಮೂರ್ತಿ ಆಗ್ಬಿಟ್ಟಿತ್ತು ನನ್ನ ಲೈಫಲ್ಲಿ ಒಂದಷ್ಟು ದಿನ. ನಿಮ್ಗೆ ಆ ಥರದ್ದು ಯಾವ್ದಿದೆ ಮೂರ್ತಿ ಅಥವಾ ಕಟೌಟ್ ಆಗೋದು ನಿಮ್ಮ ಲೈಫಲ್ಲಿ ಆಗಿದೆ? ಅಂದ್ರೆ ಏನ್ ಮಾಡ್ತಿದ್ದೆ ಅಂತ ನಮ್ ಅಚ್ಯುತ್ ಸರ್ ನ ಹೋಗಿ ಕನ್ಸಲ್ಟ್ ಮಾಡ್ತಾರೆ. ಮತ್ತೆ ನಮ್ ಕನ್ಸೇನಾರು ಬಿದ್ದಿದ್ಯಾ? ಈ ಕಟೌಟ್ ಹಾರ ಹಾಕ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ಈ ಸಿನಿಮಾ ಬಗ್ಗೆ ಇಲ್ಲ, ನಿಮ್ಗೆ ಕನ್ಸಲ್ಲಿ ಕನ್ಸೇನಾರು ಬಿದ್ದಿದ್ಯಾ? ಆತರ ಏನ್ ಕನ್ಸಿಲ್ಲ, ಆದ್ರೆ ಕನ್ಸಿರುತ್ತೆ ಒಂದು ಕಟ್ಔಟ್ ಹಾಕ್ಬೇಕು ನಮ್ಗೆ ನನ್ನ ಸಿನಿಮಾದು ಅಂತ. ಈ ಸಿನಿಮಾದಲ್ಲಿ ನನ್ಗೆ ಹಾಕ್ತಿದ್ದಾರೆ, ಸೊ ನನಗೆ ಅದು ಖುಷಿ ಆಯ್ತು. ನೆಕ್ಸ್ಟ್ ಸಿನಿಮಾ ಕಾಲಪತ್ರ ಆಯ್ತು, ನೆಕ್ಸ್ಟ್ ಯಾವ್ದು? ಚೌಕಿದಾರ್ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ. ಚಂದ್ರಶೇಖರ್ ಬಂಡಿಯಪ್ಪ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಪೃಥ್ವಿ ಅಂಬಾರ್, ಸಾಯಿ ಕುಮಾರ್ ಸರ್. ಅದಾದ್ಮೇಲೆ ನೆಕ್ಸ್ಟ್ ನಮ್ ವಿಕ್ಯೂರ್ ಇನ್ನೊಂದು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಈ ಜೋಡಿಯಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಇಲ್ಲ, ಅವ್ರು ಸುಮ್ಮನೆ ಜೋಕಾಗಿ ಹೇಳಿದ್ರು, ಗೊತ್ತಿಲ್ಲ, ಆದ್ರೂ ಆಗ್ಬೋದು. ಇನ್ನ ಪ್ಲಾನ್ ಅಂತ ಏನಿಲ್ಲ, ಸುಮ್ಮನೆ ಅವ್ರು ಹೇಳಿದ್ರು. ನಿಮ್ದು ನೆಕ್ಸ್ಟ್ ಸಿನಿಮಾ ಹೀರೋ ಆಗಿರುತ್ತಾ, ಡೈರೆಕ್ಷನ್ ಆಗಿರುತ್ತಾ, ಹಿಂಗೆ? ನನ್ನ ನೆಕ್ಸ್ಟ್ ಸಿನಿಮಾ ಹೀರೋ ಆಗಿರುತ್ತೆ. ನೆಕ್ಸ್ಟ್ ಇಯರ್ ಮಿಡ್ಡಲ್ಲಿ ಒಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ. ಅದರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಬಟ್ ಇವಾಗ ಕೊಟ್ಟಿರೋ ಜನಗಳ ರೆಸ್ಪಾನ್ಸಿಂದ ನಂಗೆ ಜವಾಬ್ದಾರಿ ತುಂಬ ಜಾಸ್ತಿ. ಒಂದು 6 month ಗ್ಯಾಪಲ್ಲಿ ಒಂದಷ್ಟು ಸ್ಕ್ರೀನ್ ಪ್ಲೇ ಮುಗಿದ ಮೇಲೆ ಅನೌನ್ಸ್ ಮಾಡ್ತೀನಿ. ಅದೇ ಪ್ರತಿ ಸಿನಿಮಾ ಲೇಟ್ ಆಗ್ತಿತ್ತು, ಇನ್ಮೇಲೆ ಲೇಟ್ ಮಾಡಬೇಡಿ ಅನ್ನೋದು ನಮ್ಮ ಒಂದು ಸಿನಿಮಾ ಕೊಡಿ, ಬಟ್ ಲೇಟ್ ಮಾಡಬೇಡಿ. ಇಲ್ಲ, ಖಂಡಿತ ಈ ಸಾರಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತೀನಿ. ಅವ್ರು ಏನಕ್ಕೆ 6 month ಗ್ಯಾಪ್ ಇಸ್ಕೊಂಡಿರೋದು? ಏನಕ್ಕೆ ಗೆಸ್ ಮಾಡಿ? ಗೊತ್ತಿಲ್ಲ, ಗೆಸ್ ಮಾಡಿ. ಮದುವೆ ಆಗ್ತಾ ಇದಾರೆ ರೀ. ಬ್ರೇಕಿಂಗ್ ನ್ಯೂಸ್ ಮೇಲೆ ಕೊಡ್ತಾರೆ ಸರ್. ಇವರು ನಮ್ದು ಪ್ರಮೋಷನ್ ಶುರುವಾದಾಗಿಂದ ಇಲ್ಲಿವರೆಗೂ ಇವ್ರ ಮದುವೆ ಆಗ್ತಾ ಇದೆ ಅಂತ ಹೇಳಿ ಯಾವೊಂದು ಹುಡುಗಿ ಸಿಗ್ತಾ ಇಲ್ಲ. ಇವಾಗ ಇಟ್ಟಾದ್ಮೇಲೆ ಸಿಗ್ತಾರಲ್ವಾ? ಅಯ್ಯೋ, ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆ ಐ ಲವ್ ಯು ಅಂತ ಎಷ್ಟು ಮೆಸೇಜ್ ಬಂದಿಲ್ಲ ಸರ್ ನಿಮಗೆ? ಯಾರು ಬಂದಿಲ್ಲ, ನಾವು ಯಾರು ಬಂದಿಲ್ಲ. ಈ ಸಿನಿಮಾ ಮೆಸ್ದವರೆಲ್ಲ ಐ ಲವ್ ಯು ಅಂತ ಆ ಥರ ಯಾರು ಕಳ್ಸಿಲ್ಲ. ಹುಚ್ಚ ಅನ್ಕೊಂಡ್ ನೋಡ್ತಾರೆ ಅಷ್ಟೇ, ಯಾರು ಕಳ್ಸಲ್ಲ. ಯಾಕಂದ್ರೆ ಸರ್, ಚಿತ್ರರಂಗದವ್ರಿಗೆ, ಮೀಡಿಯಾದಲ್ಲಿರೋರ್ಗಾಗ್ಲಿ, ಸಿನಿಮಾದಲ್ಲಿರೋರ್ಗಾಗ್ಲಿ, ಸಿನಿಮಾ ಇಂಡಸ್ಟ್ರಿ, ಬಿಸ್ನೆಸ್ ಮ್ಯಾನ್ ಅತ್ತೆ ಎರಡರಲ್ಲಿ ಯಾವ್ದಂದ್ರು ಏನ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ? ಇಲ್ಲ, ನನಗೆ ಕೊಡಕ್ ರೈತರ ಮಕ್ಳಿಗೂ ಕೂಡ ಅದೇ ಒಂದು ಪರಿಸ್ಥಿತಿ ಬಂದಿದೆ ಈಗ. ತಪ್ಪು ಅದು.
ಸರ್ ಎಲ್ಲ ಹೇಳಿ ಸರ್ ಇಲ್ಲ ಕೊಡ್ತಾರ ಬಿಡೋಣ ನಿಮ್ಗೇನು ರಿಸೆಪ್ಷನ್ ಕರಿತೀನಿ ಬಂದು ಇದೇ ತರ ಇನ್ನೊಂದು ಸಕ್ಸಸ್ ಬ್ಯಾಚ್ ಶೋಸ್ ಮಾಡ್ತಾರೆ ಮದುವೆ ಆದ್ಮೇಲೆ. ಬ್ಯಾಚುಲರ್ ಪಾರ್ಟಿ ಇಲ್ಲೇ ಹಾ ಇಲ್ಲೇ ಬ್ಯಾಚುಲರ್ ಪಾರ್ಟಿ ಬೇರೆ ಕಂಟ್ರಿ ಮಾಡೋಣ ಬಿಡಿ. ಓಕೆ ಡೈರೆಕ್ಷನ್ ಏನೋ ಸ್ಟಾರ್ಗೆ ಆ ಥರದ್ದು ಏನೋ ಪ್ಲಾನ್ಸ್ ಅದನ್ನ ಇದೆ ಅಣ್ಣ ಅದು ಹೇಳ್ತೀನಿ ಇನ್ನೊಂದು 6 ತಿಂಗಳು ಅದಕ್ಕೆ ವೆಯ್ಟಿಂಗ್ ಹೇಳ್ತೀನಿ 100%. ಏನೋ ಒಂದು ದೊಡ್ಡ ಫ್ಲಾಶ್ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ಸರ್ ಲಕ್ಕಿ ಗೈ ಅಂತ ಹಾಕೊಂಡಿರೋ ಲಕ್ಕಿ ಹೊಡಿಲಿ ಇಲ್ಲ ನಮ್ಮ ಅಕ್ಕ ಕೊಟ್ಟಿ ಟೀ ಶರ್ಟ್ ಹಾಕೊಂಡು ನೆಕ್ಸ್ಟ್ ಹೋಗುವ ಪಿಕ್ಚರ್ ಅಂತ. ಲಕ್ಕಿ ವಿಕ್ಕಿ ಲಕ್ಕಿ ಸಾಕಾಗಿದೆ ಸಾಕು. ಲಕ್ಕಿ ಇಲ್ಲ ನಮ್ಮ ಅಕ್ಕ ಕೊಟ್ಟು ಹಾಕೊಂಡು ಹೋಗು ಅಂತ ಬೇಗ ರಿಜಿಸ್ಟರ್ ಮಾಡಿಸಿದ್ರು ಸುಮ್ಮನೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು